ಏನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಯ್ತಾ? ಹೌದು ವೀಕ್ಷಕರೇ, ರಾಜ್ಯದಂತ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಈಗ ಜಮೆ ಆಗೋದಕ್ಕೆ ಶುರುವಾಗಿದೆ. ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ವಾ? ಹಾಗಾದ್ರೆ ಯಾವ ದಿನಾಂಕದಂದು ಹಣ ಬರುತ್ತೆ? ಯಾರಿಗೆ ಇನ್ ಮುಂದೆ ಹಣ ಬರೋದಿಲ್ಲ? ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮ, ಹೊಸ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರೋದ್ರಿಂದ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ, ನೀವು BPL AY ಕಾರ್ಡ್ ಹೊಂದಿದ್ರು ಕೂಡ, ರೇಷನ್ ಕಾರ್ಡ್ ಗ್ರಾಹಕರಾಗಿದ್ರು ಕೂಡ ನಿಮಗೆ ಒಂದು ಕಡೆಗೆ ಸಿಹಿ ಸುದ್ದಿ. ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ದೊಡ್ಡ ಒಂದು ನಿಯಮ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಮತ್ತೆ ಪ್ಲಾಸ್ಟಿಕ್ ನೋಟ್ಗಳು ಭಾರತಕ್ಕೆ ಬರೋದು ಸಾಧ್ಯತೆ ಇದೆ. ಹೌದು, ಈಗಿದ್ದ ಹಳೆ ನೋಟುಗಳು ಏನು ಅಂದ್ರೆ ಈಗ ಕಾಗದದ ನೋಟುಗಳು ಏನಾಗುತ್ತೆ? ನೋಟುಗಳು ಮನೆಯಲ್ಲಿಟ್ಟವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಕೂಡ ಇಲ್ಲಿ ಹೇಳ್ಬೋದು. ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಆದ ಇನ್ಫಾರ್ಮೇಶನ್ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ. ಹೌದು, ಉತ್ತರ ಕರ್ನಾಟಕದ ಒಳನಾಡಿನ ಭಾಗ ಹಾಗೂ ದಕ್ಷಿಣ ಒಳನಾಡಿನ ಭಾಗದಲ್ಲೂ ಕೂಡ ಭಾರಿ ಮಳೆ. ಅಂದ್ರೆ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಕೋಲಾರ ಹಾಗೂ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಕೊಪ್ಪಳ, ಗದಗ ಈ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗಲಿದೆ ಮುಂದಿನ 3 ದಿನಗಳ ಕಾಲ ಅಂತ ಹೇಳಲಾಗಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 17ನೇ ದಿನ 5ನೇ ಬಾರಿ ಏರಿಕೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಮತ್ತೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ದು, ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಏರಿಕೆ ಆಗಿದ್ದು ಜನರಿಗೆ ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ಮತ್ತೆ ಬೆಲೆ ಏರಿಕೆ ಬಿಸಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಮಧ್ಯಪ್ರಾಚ್ಯ, ಅಮೆರಿಕ, ಇರಾನ್ ಯುದ್ಧ ನಡುವೆ ಭಾರತಕ್ಕೆ ಬೆಲೆ ಏರಿಕೆ ಬಿಸಿ ಮುಟ್ಟಲಿದೆ ಅಂತಾನೂ ಕೂಡ ಹೇಳ್ಬಹುದು. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಅದಕ್ಕಂದ್ರೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇವತ್ತು ನಾವು ಹೇಳಲಿದ್ದೇವೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 30ನೇ ಕಂತು, 31ನೇ ಕಂತು ಹಣ ಜಮೆ ಆಗ್ತಾ ಇದೆಯಾ? ಯಾಕಂದ್ರೆ ಈಗ 30ನೇ ಕಂತು ಎಲ್ಲರಿಗೂ ಕೂಡ ಜಮೆ ಆಗಿದೆ. 31ನೇ ಕಂತು ಹಣ ಕೂಡ ಈಗ ಸದ್ಯದಲ್ಲೇ ಜಮೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ನೋಡಿ ವೀಕ್ಷಕರೇ, ನೀವು ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ಈಗ ಇಲ್ಲಿವರೆಗೂ 30 ಕಂತು ಅಂದ್ರೆ 60,000 ರೂಪಾಯಿವರೆಗೂ ಗೃಹಲಕ್ಷ್ಮಿಯರಿಗೆ ಹಣ ಸಿಕ್ಕಂತಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮೂಲಕ ಸರ್ಕಾರದಿಂದ. ಇನ್ನೊಂದು ಕಡೆಗೆ ಈಗ ಮತ್ತೊಂದು 31ನೇ ಕಂತು ಅಂದ್ರೆ ಒಟ್ಟು 62,000 ರೂಪಾಯಿ ಆಗ್ತಾ ಇದೆ. 31ನೇ ಕಂತು ಯಾವಾಗ ಬರುತ್ತೆ ನೋಡಿ? ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ 4 ದಿನಗಳಲ್ಲಿ ಮಾರ್ಚ್ ತಿಂಗಳದ್ದು ಹಣ ಕಳಿಸ್ತೇವೆ. ಹಾಗೂ 8-10 ದಿನಗಳ ಗ್ಯಾಪ್ ಅಲ್ಲಿ ಬರೋಬ್ಬರಿ ಏಪ್ರಿಲ್ ತಿಂಗಳದ್ದು ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಪ್ರಕಾರ 25 ಅಂದ್ರೆ ಮೇ 25ನೇ ತಾರೀಕಿನ ಒಳಗೆ ಹಣ 31ನೇ ಕಂತು ಅಂದ್ರೆ ಈ ಒಂದು ಏಪ್ರಿಲ್ ತಿಂಗಳದ್ದು ಹಣ ಕೂಡ ಬಿಡುಗಡೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ವೀಕ್ಷಕರೇ, ನಿಮಗೆ ಇದೇ ಒಂದು 10ನೇ ತಾರೀಕು ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 12-13 ದಿನ ಬೇಕಾಗುತ್ತೆ. ಹೀಗಾಗಿ ಇದೇ ಒಂದು 10ನೇ ತಾರೀಕು, ಜೂನ್ 10ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರಿಗೆ ಖಾತೆಗೆ ಮತ್ತೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಆದ್ರೆ ಕೆಲವರ DBT ಅಕೌಂಟ್ ನಾವು ಚೆಕ್ ಮಾಡಿದಾಗ ಗೃಹಲಕ್ಷ್ಮಿಯರದ್ದು ಕೆಲವರಿಗೆ 1 ತಿಂಗಳು ಹಣ ಬರಲಿಲ್ಲ ಅಂದ್ರೆ 2ನೇ ತಿಂಗಳು 2 ಬಾರಿ ಹಣವನ್ನ ಜಮೆ ಮಾಡಿರ್ತಾರೆ. ಹೌದು ವೀಕ್ಷಕರೇ, ಕೆಲ ಒಂದು ಜಿಲ್ಲೆಗಳಲ್ಲಿ ಈ ತರ ಆಗ್ತಾ ಇದೆ. ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಬರ್ತಾ ಇಲ್ಲ. ಅವರಿಗೆ ಒಂದೇ ತಿಂಗಳಲ್ಲಿ 2 ಕಂತು 4,000 ರೂಪಾಯಿ ಕೂಡ ಜಮೆ ಆಗಿದೆ. ಯಾರಿಗೆಲ್ಲ ಮೇ ತಿಂಗಳಲ್ಲಿ 30ನೇ ಕಂತು ಜಮೆ ಆಗಿಲ್ಲ ನೋಡಿ, ಅವರಿಗೆ ಈ ತಿಂಗಳು 10ನೇ ತಾರೀಕು ಅಥವಾ 12ನೇ ತಾರೀಕಿನ ಒಳಗೆ 2 ಬಾರಿ ಹಣ ಜಮೆ ಆಗಬಹುದು ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಸರ್ಕಾರದಿಂದ ನಾವು DBT ಆಪ್ ನಾವು ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು, ಕೆಲವೊಂದು ಅಕೌಂಟ್ಗೆ ಈ ತರ ಆಗ್ತಾ ಇದೆ. ಕೆಲವೊಂದು ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಾ ಇದೆ. ಆದ್ರೆ ಕೆಲವು ಅಕೌಂಟ್ಗೆ ಮಾತ್ರ ಸ್ವಲ್ಪ ವಿಳಂಬವಾಗ್ತಾ ಇರೋದು ನಾವಿಲ್ಲಿ ಗಮನಿಸಿರುವಂತದ್ದು ವೀಕ್ಷಕರೇ. ಸೊ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು ನೋಡಿ? ಪ್ರತಿಯೊಬ್ರು ಕೂಡ ಮೊದಲಿಗೆ ನಿಮ್ಮ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ನೋಡಿ. ಕೆಲವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮವಾಗಿ ಭಾಗವಹಿಸಿದ್ದಾರೆ. ಯಾರಪ್ಪ ಅಂದ್ರೆ ಒಂದೇ ಮನೆಯಲ್ಲಿ 2-3 ಜನರು ಗೃಹಲಕ್ಷ್ಮಿಯರು ಮತ್ತೆ ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿದಾಗ ಆ ನಂಬರೇ ಬೇರೆಯವರದ್ದು, ಗೃಹಲಕ್ಷ್ಮಿಯವರೇ ಬೇರೆಯವರಾಗಿದ್ದಾರೆ. ಸೊ ಸರ್ಕಾರದ 100 ಕೋಟಿ ಹಣ ಮಿಸ್ಯೂಸ್ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಮೃತಪಟ್ಟವರ ಅಕೌಂಟ್ಗೂ ಕೂಡ ಇನ್ನೂ ಆದ್ರೂ ಹಣ ಹೋಗ್ತಾ ಇದೆ ಅಂತೆ. ಸೊ ಇದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಹೊಸ ನಿಯಮದ ಪ್ರಕಾರ ಬಯೋಮೆಟ್ರಿಕ್ ಅಂದ್ರೆ 1 ಟೈಮ್ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ತರ್ತಾ ಇದೆ. ವೀಕ್ಷಕರೇ, ಇಲ್ಲಿ 1 ಟೈಮ್ ಬಯೋಮೆಟ್ರಿಕ್ ಅಂದ್ರೆ ನೀವು ನಿಮ್ಮ ಕರ್ನಾಟಕ 1 ಕೇಂದ್ರಕ್ಕಾಗಿರ್ಬೋದು ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಹೋಗೋದ್ರ ಮೂಲಕ ಅಲ್ಲಿ ನಿಮ್ಮ ಒಂದು ಬೆರಳಚ್ಚು ಕೊಡಬೇಕು. ಗೃಹಲಕ್ಷ್ಮಿಯವರು ನಿಮ್ಮ ಹೆಬ್ಬಟ್ಟು ಗುರುತನ್ನ ಕೊಟ್ಟು ಈ ಒಂದು ಯೋಜನೆಗೆ ಮರು ನೋಂದಣಿ ನೀವು ಮಾಡಿಸಿಕೊಂಡ್ರೆ ನಿಮಗೆ ಯಾವುದೇ ಅಡಚಣೆ ಇಲ್ಲದೆ ಹಣ ಕಂಟಿನ್ಯೂ ಆಗಿ ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಆದ್ರೆ ಯಾರು ಬಯೋಮೆಟ್ರಿಕ್ ಹೆಬ್ಬಟ್ಟು ಗುರುತು ಕೊಟ್ಟು ನವೀಕರಣ ಮಾಡಿಸೋದಿಲ್ಲ ನೋಡಿ, ಮರು ನೋಂದಣಿ ಆಗಲ್ಲ ನೋಡಿ, ಅವರಿಗೆ ಹಣ ಬರೋದು ನಿಲ್ಲಬಹುದು ಅಂತ ಹೇಳಲಾಗಿದೆ. ಇನ್ನು ತೆರಿಗೆ ಪಾವತಿ ಮಾಡ್ತಾ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಹಣ ಇನ್ ಮುಂದೆ ಬರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಅಧಿಕೃತ ಆದೇಶ ಬರೋದು ಮಾತ್ರ ಬಾಕಿ ಇದೆ ಬಯೋಮೆಟ್ರಿಕ್ ರಿಲೇಟೆಡ್. ಇನ್ನೊಂದು ಕಡೆಗೆ ಎರಡನೇದಾಗಿ ನೋಡಿ, ಪಾಲಿಮರ್ ನೋಟ್ಸ್ ಗಳು ಭಾರತಕ್ಕೆ ಬರಲಿದ್ದಾವೆ. RBI ದೇಶದಲ್ಲಿ ಕರೆನ್ಸಿ ನೋಟುಗಳನ್ನು ಹೆಚ್ಚುತ್ತಿರುವ ಬೇಡಿಕೆ ಪೂರೈಸಲು ಮತ್ತು ನೋಟುಗಳ ಮುದ್ರಣ ವೆಚ್ಚವನ್ನ ಕಡಿಮೆ ಮಾಡಲು ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ಬ್ಯಾಂಕ್ ನೋಟುಗಳನ್ನ ಪರಿಚಯಿಸುವ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಈ ನಿರ್ಧಾರದಿಂದಾಗಿ ನಕಲಿ ನೋಟುಗಳ ಹಾವಳಿ ತಡೆಯುವ ಉದ್ದೇಶ ಕೂಡ ಇರುವಂತದ್ದು. ಸುದೀರ್ಘ ಬಾಳಿಕೆ ಮತ್ತು ಕಡಿಮೆ ತಯಾರಿಕಾ ವೆಚ್ಚವು
ಪಾಲಿಮರ್ ನೋಟುಗಳ ಪ್ರಮುಖ ಯೋಜನೆಗಳಾಗಿವೆ ಅಂತ ಈ ಬಗ್ಗೆ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿ ಸಭೆಗಳಲ್ಲೂ ಕೂಡ ಚರ್ಚೆ ಮಾಡಲಾಗಿದೆ ವೀಕ್ಷಕರೇ. ಈಗ ಮೊದಲಿಗೆ ಹೇಳಬೇಕಂದ್ರೆ 10 ರೂಪಾಯಿದು 20 ರೂಪಾಯಿದು ಚಿಲ್ಲರೆ ನೋಟುಗಳನ್ನ ಪಾಲಿಮರ್ ನೋಟುಗಳನ್ನಾಗಿ ಚಾಲ್ತಿಯಲ್ಲಿ ತಂದು ಭಾರತದ 5 ಆಯ್ದ ದೊಡ್ಡ ನಗರಗಳಲ್ಲಿ ವಿವಿಧ ಹವಾಮಾನ ವಲಯದ ಪ್ರಕಾರ ಅವುಗಳನ್ನ ಬಿಡುಗಡೆ ಮಾಡಲಾಗುತ್ತೆ. ನೋಡಿ, ಈ ಒಂದು ಪಾಲಿಮರ್ ನೋಟುಗಳು ಒಳ್ಳೆ ರೀತಿಯಲ್ಲಿ ವರ್ಕೌಟ್ ಆದ್ರೆ, ಅಂದ್ರೆ ಜನರು ಇದನ್ನ ಇಷ್ಟಪಟ್ರೆ, ಇದು ATMಗಳಲ್ಲೂ ಕೂಡ ಕರೆಕ್ಟ್ ಆಗಿ, ಬ್ಯಾಂಕ್ ನಲ್ಲೂ ಕೂಡ ಕರೆಕ್ಟ್ ಆಗಿ ವರ್ಕ್ ಆದ್ರೆ ಮುಂದಿನ ಬರೋ ದಿನ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ 100 200 500 ರೂಪಾಯಿದು ಪಾಲಿಮರ್ ನೋಟ್ಸ್ಗಳು ಬರಲಿದ್ದಾವಂತೆ. ಆದ್ರೆ ಈಗಿರುವ ನೋಟುಗಳನ್ನ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಈಗಾಗಲೇ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು. ಅಂದ್ರೆ ಇದನ್ನ ಪ್ರಾಯೋಗಿಕವಾಗಿ ಟ್ರಯಲ್ ರೂಪದಲ್ಲಿ ಲಾಂಚ್ ಮಾಡಲಾಗ್ತಾ ಇದೆ. 10 ರೂಪಾಯಿದು 20 ರೂಪಾಯಿದು ಮಾತ್ರ ಪಾಲಿಮರ್ ಪ್ಲಾಸ್ಟಿಕ್ ನೋಟ್ಗಳು. ಆದ್ರೆ 100 ರೂಪಾಯಿದು 200 ರೂಪಾಯಿದು 500 ರೂಪಾಯಿದು ಸದ್ಯಕ್ಕೆ ಯಾವುದೇ ರೀತಿ ಪ್ಲಾಸ್ಟಿಕ್ ನೋಟ್ಗಳು ಇರೋದಿಲ್ಲ, ಅವುಗಳು ಕಾಗದದ ನೋಟುಗಳು ಇರಲಿದ್ದಾವೆ ಅಂತಾನೂ ಕೂಡ ಹೇಳಲಾಗಿದೆ. ಆದ್ರೆ ಯಾವುದೇ ರೀತಿ ನೋಟ್ಗಳನ್ನು ಸದ್ಯಕ್ಕೆ ಬ್ಯಾನ್ ಕೂಡ ಮಾಡುವ ಉದ್ದೇಶ ಇಲ್ಲ ಅಂತಾನೂ ಕೂಡ ಇಲ್ಲಿ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು. ಜನರು ಯಾರು ಕೂಡ ಗಾಬರಿ ಆಗಬಾರದು, ಚಿಂತೆ ಕೂಡ ಪಡಬಾರದು ಅಂತ ಹೇಳಲಾಗಿದೆ. ಇದನ್ನ ಪ್ರಾಯೋಗಿಕವಾಗಿ ಚಾಲ್ತಿಯಲ್ಲಿ ತರಲಾಗುತ್ತೆ. ಈಗಿರುವ ಹಳೆಯ ನೋಟುಗಳ ಜೊತೆಗೆ ಆ ಒಂದು ನೋಟುಗಳನ್ನು ಕೂಡ ಮಿಶ್ರಣ ಮಾಡಿ ಯಾವುದು ಒಳ್ಳೆ ರೀತಿ ವರ್ಕೌಟ್ ಆಗುತ್ತೆ ಅದನ್ನ ಕಂಟಿನ್ಯೂ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಮೂರನೇ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್, ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಹಾಗೂ BPL ಕಾರ್ಡ್, AY ಕಾರ್ಡ್ ಇದ್ರೂ ಕೂಡ ನಿಮಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಒಂದು ಕಡೆಗೆ ತುಂಬಾ ಜನರಿಗೆ ಆ ಒಂದು ಪಡಿತರ ವಿತರಣೆ ಆಗಿಲ್ಲ, ಅಂದ್ರೆ ಸರ್ವರ್ ಸಮಸ್ಯೆಯಿಂದಾಗಿ ಮೇ ತಿಂಗಳಲ್ಲಿ 40% ಗ್ರಾಹಕರಿಗೆ ಪಡಿತರ ವಿತರಣೆ ಆಗಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಪಡಿತರ ವಿತರಣೆ ವಿಳಂಬವಾಗಿರುವಂತದ್ದು. ಹೀಗಾಗಿ ಅವರಿಗೆ ಜೂನ್ ತಿಂಗಳಲ್ಲಿ ಪಡಿತರವನ್ನ ವಿತರಣೆ ಮಾಡ್ತೀವಿ, ಅಂದ್ರೆ ಇಲ್ಲಿ ನೋಡಿ ಬಾಕಿ ಪಡಿತರವನ್ನ ವಿತರಣೆ ಮಾಡ್ತೀವಿ ಅಂತ ಖುದ್ದು ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆ ಮೊದಲೇ ಕೊಟ್ಟಿದ್ದಾರೆ. ಆದ್ರೆ ಈಗ ಇಂದಿರಾ ಕಿಟ್ ಕೂಡ ವಿತರಣೆ ಶುರುವಾಗುತ್ತೆ ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ಹೌದು ವೀಕ್ಷಕರು, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನೋಡಿ, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದ ಬೆನ್ನಲ್ಲೇ ಈಗ DK ಶಿವಕುಮಾರ್ ಸರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ ಈ ಒಂದು ಇಂದಿರಾ ಕಿಟ್ ವಿತರಣೆ ಯಾವಾಗಲಿಂದ ಪ್ರಾರಂಭವಾಗುತ್ತೆ, ಎದಕ್ಕಂದ್ರೆ ಈಗ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ದೊಡ್ಡ ಬದಲಾವಣೆಗಳಾಗಿರೋದ್ರಿಂದ ಈ ಬಾರಿ ಈ ಒಂದು ಇಂದಿರಾ ಕಿಟ್ ವಿತರಣೆ ಆಗುತ್ತಾ ಅಥವಾ ಸ್ವಲ್ಪ ವಿಳಂಬವಾಗುತ್ತಾ, ಇದನ್ನೂ ಕೂಡ ಅಧಿಕೃತವಾಗಿ ಅಪ್ಡೇಟ್ ಬರೋದು ಬಾಕಿ ಇದೆ ವೀಕ್ಷಕರೇ. ಹೌದು, ಇಂದಿರಾ ಕಿಟ್ ವಿತರಣೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಕೂಡ ಒಂದು ಕಡೆಗೆ ಇರುವಂತದ್ದು. ಯಾಕಂದ್ರೆ ಜೂನ್ ತಿಂಗಳಿನಿಂದ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಹೇಳಿಕೆ ಕೊಟ್ಟಿದ್ರು. ಅದರ ಪ್ರಕಾರ ಈಗ ಉಪ್ಪು, ಸಕ್ಕರೆ, ತೊಗರಿಬೇಳೆ ಹಾಗೂ ಆ ಒಂದು ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿಬೇಳೆ, ಅಡುಗೆ ಎಣ್ಣೆ, ಈ ಎಲ್ಲ ಆಹಾರ ಸಾಮಗ್ರಿಗಳನ್ನ, ಆಹಾರ ವಸ್ತುಗಳನ್ನ ಈಗ ಸರ್ಕಾರ ಕೊಡಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅಕ್ಕಿ ಬದಲಾಗಿ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದಾಗಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆಯನ್ನ ಶುರು ಮಾಡಲಾಗುತ್ತೆ. ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡುವಂತೆ ಸೂಚನೆ ಕೊಡಲಾಗಿದೆ. ತುಂಬಾ ಜನರಿಗೆ ನೋಡಿ, ಮೇ ತಿಂಗಳಲ್ಲಿ 2 ತಿಂಗಳದ್ದು ಪಡಿತರ ಒಟ್ಟಿಗೆ ವಿತರಣೆ ಮಾಡಿದ್ದಾರೆ. ಹೌದು, ಮೇ ಮತ್ತು ಜೂನ್ ತಿಂಗಳದ್ದು 2 ತಿಂಗಳದ್ದು ಆಹಾರ ಧಾನ್ಯಗಳನ್ನ ಒಟ್ಟಿಗೆ ವಿತರಣೆ ಮಾಡಿದ್ದಾರೆ ಕೆಲವರಿಗೆ. ಆದ್ರೆ ಇನ್ನು ಕೆಲವರು ಜೂನ್ ತಿಂಗಳದ್ದು ಪಡಿತರ ಪಡೆದುಕೊಂಡಿಲ್ಲ. ಅವರು ಈಗ ಮತ್ತೊಮ್ಮೆ ಬೆರಳಚ್ಚು ಕೊಡೋದರ ಮೂಲಕ ಕೇಂದ್ರ ಸರ್ಕಾರದ BPL ಕಾರ್ಡ್ ಗ್ರಾಹಕರು ಕೇಂದ್ರದ ಪಾಲಿನ ಒಂದು ಅಕ್ಕಿ ಆಗಿರ್ಬೋದು, ರಾಗಿಯನ್ನ ವಿತರಣೆ ಪಡ್ಕೋಬಹುದು ನ್ಯಾಯಬೆಲೆ ಅಂಗಡಿಯಲ್ಲಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಕರ್ನಾಟಕ ಸರ್ಕಾರದ ಪಾಲಿನ ಯಾರಿಗೆಲ್ಲ ಆಹಾರ ಧಾನ್ಯಗಳು ಇನ್ನೂ ಕೂಡ ವಿತರಣೆ ಆಗಿಲ್ಲ ಸರ್ವರ್ ಸಮಸ್ಯೆಯಿಂದಾಗಿ, ಅವರಿಗೂ ಕೂಡ ಜೂನ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ. ಇದಕ್ಕೂ ಕೂಡ ಇಂದಿರಾ ಕಿಟ್ಗೂ ಏನೂ ಕೂಡ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಬಾಕಿ ಪಡಿತರ ಅದನ್ನು ಕೂಡ ವಿತರಣೆ ಮಾಡ್ತೀವಿ, ಇನ್ನೊಂದು ಕಡೆಗೆ ಈ ಒಂದು ಇಂದಿರಾ ಕಿಟ್ ಕೂಡ ವಿತರಣೆ ಮಾಡ್ತೀವಿ ಅಂತ ಮೊದಲೇ ಒಂದು ಹೇಳಿಕೆ ಆಹಾರ ಸಚಿವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಕ್ಕಿ ಜೊತೆಗೆ ನಿಮಗೆ ನೋಡಿ, ಒಂದು ಕಡೆಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿನೂ ಸಿಗುತ್ತೆ, 2 kg 3 kg ರಾಗಿನೂ ಸಿಗುತ್ತೆ. ಇನ್ನೊಂದು ಕಡೆಗೆ ಕರ್ನಾಟಕ ಸರ್ಕಾರದಿಂದ ಸೂರ್ಯಕಾಂತಿ ಅಡುಗೆ ಎಣ್ಣೆ, ತೊಗರಿಬೇಳೆ, ಉಪ್ಪು, ಸಕ್ಕರೆ, ಹೆಸರು ಕಾಳು ಬದಲಾಗಿ ತೊಗರಿಬೇಳೆ ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ. 2.5 kg, 5 kg, 7.5 kg 3 ತರಹದ ಒಂದು ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ. ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅವರಿಗೆ 2.5 kg, ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅವರಿಗೆ 5 kg, 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg. ಇನ್ನು ಮುಖ್ಯವಾಗಿ ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೂ ಕೂಡ, AY ಕಾರ್ಡ್ ಇದ್ದವರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಏರಿಕೆ ಮಾಡಲಾಗಿದ್ದು ದೊಡ್ಡ ಶಾಕ್ ಅಂತ ಹೇಳ್ಬಹುದು. ಯಾಕಂದ್ರೆ 5ನೇ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ. ರಾಜ್ಯದ ಜನರಿಗೆ ಬಿಗ್ ಶಾಕ್ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ ಏರಿಕೆ ಆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ. 17 ದಿನಗಳಲ್ಲಿ 5ನೇ ಬಾರಿ ಏರಿಕೆ. ಪೆಟ್ರೋಲ್ ಮತ್ತೆ ಲೀಟರ್ಗೆ 36 ಪೈಸೆ ಏರಿಕೆ ಮಾಡಿದ್ರೆ, ಡೀಸೆಲ್ ಮತ್ತೆ ಲೀಟರ್ಗೆ 33 ಪೈಸೆ ಏರಿಕೆ ಆಗಿದೆ. ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲೂ ಕೂಡ 46 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ. ಈಗ ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ 110 ರೂಪಾಯಿ ಗಡಿ ದಾಟಿದೆ. ಇನ್ನು ಡೀಸೆಲ್ ಬೆಲೆ 98 ರೂಪಾಯಿ ಗಡಿ ದಾಟಿ 99 ರೂಪಾಯಿಗೆ ಬಂದು ನಿಂತಿದೆ ವೀಕ್ಷಕರೇ. ಕೇವಲ 1 ರೂಪಾಯಿ 20 ಪೈಸೆ ಬಾಕಿ ಇದೆ 100 ರೂಪಾಯಿ ಟಚ್ ಆಗೋದಕ್ಕೆ. ಡೀಸೆಲ್ ಲೀಟರ್ಗೆ ಈಗ ಮತ್ತೆ 98 ರೂಪಾಯಿ 80 ಪೈಸೆ.
ಪೆಟ್ರೋಲ್ ಕೂಡ 110 ರೂಪಾಯಿ 89 ಪೈಸೆ ಆಗಿದೆ. ಇನ್ನೊಂದು ಕಡೆಗೆ 8 ರೂಪಾಯಿ ಅಷ್ಟು ಏರಿಕೆ ಮಾಡಲಾಗಿದೆ. ಡೀಸೆಲ್ ಕೂಡ 8 ರೂಪಾಯಿ ಅಷ್ಟು ಏರಿಕೆ ಮಾಡಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಗ್ರಾಹಕರಿಗೂ ಕೂಡ ಹೊಸ ನಿಯಮದ ಪ್ರಕಾರ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿ ಏರಿಕೆ ಮಾಡಿಲ್ಲ. ಆದ್ರೆ ತುಂಬಾ ಜನರು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ನ ಕಮರ್ಷಿಯಲ್ ಆಗಿ ಬಳಕೆ ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ನ ಮಾರಾಟ ಮಾಡೋರ ವಿರುದ್ಧ ಕಠಿಣ ಕ್ರಮ. ನೀವೇನಾದ್ರೂ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಹಣಕ್ಕೋಸ್ಕರ ಬೇರೆಯವರಿಗೆ ಮಾರಾಟ ಮಾಡಿದ್ರೆ ನಿಮ್ಮ ಗ್ಯಾಸ್ ಕನೆಕ್ಷನ್ ನಿಮಗೆ ಬಂದ್ ಆಗಬಹುದು. ನಿಮಗೆ ಗ್ಯಾಸ್ ಸಿಲಿಂಡರ್ ಕೂಡ ವಿತರಣೆ ಆಗೋದಿಲ್ಲ. ಎರಡನೇದಾಗಿ ಹೇಳ್ಬೇಕಂದ್ರೆ ದಂಡ ಕೂಡ ಬೀಳಬಹುದು. ಅದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಗ್ರಾಹಕರು ಕಡ್ಡಾಯವಾಗಿ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ GAIL ಅಡಿಯಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಂಡಿರಬೇಕು. ಯಾರು ಗೇಲ್ ಅಡಿಯಲ್ಲಿ ನೋಂದಣಿ ಮಾಡಿಸಿಕೊಂಡಿಲ್ಲ ಅವರಿಗೆ ವಿತರಣೆ ಸಿಗೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರು, ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ KYC ಕೂಡ ಕಡ್ಡಾಯ ಮಾಡಲಾಗಿದೆ. ಅಂದ್ರೆ ಆಧಾರ್ ಕಾರ್ಡ್ ಲಿಂಕಿಂಗ್ ಮಾಡಿಸಬೇಕು. KYC ನೀವು ಗ್ಯಾಸ್ ಸಿಲಿಂಡರ್ಗೆ ಮಾಡಿಸಬೇಕಾಗುತ್ತೆ. ಅಂದ್ರೆ ನೀವು ಕೊಟ್ಟಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇನ್ ಮುಂದೆ OTP ಆಧಾರಿತ ವಿತರಣೆಗೆ ಮಾತ್ರ ಅವಕಾಶ. OTP ಇಲ್ಲದೆ ವಿತರಣೆ ಮಾಡುವಂತೆ ಇಲ್ಲ ಅಂತ ಗ್ಯಾಸ್ ಏಜೆನ್ಸಿಗಳಿಗೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರುವಂತದ್ದು. ಇನ್ನು PNG ಕನೆಕ್ಷನ್, ಗ್ಯಾಸ್ ಕನೆಕ್ಷನ್ ಎರಡೂ ಹೊಂದಿದ್ರೆ ನೀವು LPG ಕನೆಕ್ಷನ್ ವಾಪಸ್ ಕೊಡಬೇಕಾಗುತ್ತೆ. 30 ದಿನಗಳ ಒಳಗೆ ಗುಡುವು ಕೊಡಲಾಗಿದೆ ವೀಕ್ಷಕರೇ. ಹೌದು, ಇದೇ ಜೂನ್ 30ನೇ ತಾರೀಕಿನ ಒಳಗೆ PNG ಕನೆಕ್ಷನ್ ಇದ್ದವರು ಸ್ವಯಂ ಪ್ರೇರಿತವಾಗಿ ತಮ್ಮ ಹತ್ತಿರ ಗ್ಯಾಸ್ ಕನೆಕ್ಷನ್ ವಾಪಸ್ ಕೊಡಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅವರಿಗೆ ಮುಂದಿನ ತಿಂಗಳಿನಿಂದ ಗ್ಯಾಸ್ ವಿತರಣೆ ಕೂಡ ಇರೋದಿಲ್ಲ ಅಂತ ಹೇಳಲಾಗಿದೆ. ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಕಡ್ಡಾಯ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಯಾರಿಗೆ ಇಲ್ಲ ಅವರಿಗೆ ಮಾತ್ರ ಫಿಸಿಕಲ್ LPG ಸಿಲಿಂಡರ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.